ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಬೇತಾಳ ಅಂದರೆ ಯಾರಿಗೆಲ್ಲ ಗೊತ್ತು? ಅಯ್ಯೋ, ಬೇತಾಳ ಅಂತೆಲ್ಲ ಹೇಳಬೇಡಿ. ರಾತ್ರಿ ನೆನಪಾದ್ರೆ ನಿದ್ರೆ ಬರೋದಿಲ್ಲ. ಬೇತಾಳ ಅಂದರೆ ತುಂಬ ಭಯ ಅಂದ್ರಾ? ಇಲ್ಲೊಬ್ಬ ರಾಜನಿಗೆ ಬೇತಾಳ ಅಂದರೆ ಭಯವೇ ಇಲ್ವಂತೆ. ತನ್ನ ಹೆಗ್ಲ ಮೇಲೆ ಹಾಕೊಂಡು ಅದು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದಾನಂತೆ. ಯಾರಾತ ಅನ್ನೋದನ್ನ ನೀವೇ ನೋಡಿ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ. ಇವತ್ತು ನಾನು ನಿಮ್ಗೆಲ್ಲ ಬೇತಾಳನ ಪ್ರಶ್ನೆಗೆ ಉತ್ತರ ಕೊಟ್ಟ ವಿಕ್ರಮನ ಕತೆ ಹೇಳ್ತೀನಿ. ಎಲ್ಲಾರು ಗಲಾಟೆ ಮಾಡದೆ ಕುತ್ಕೊಳ್ಳಿ, ಆಯ್ತಾ? ಮರವೇರಿದ್ದ ಬೇತಾಳನನ್ನ ಹೆಗಲಿಗೆ ಹಾಕೊಂಡು ಬಂದ ರಾಜ ವಿಕ್ರಮ ಅರಮನೆಯತ್ತ ನಡೆಯತೊಡಗ್ದ. ಆಗ ಬೇತಾಳ, ನಾನೊಂದು ಕತೆ ಹೇಳ್ತೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡದಿದ್ರೆ ನಿನ್ನ ತಲೆ ಸಿಡಿದು 100 ಹೋಳಾಗತ್ತೆ ಅಂತ ಹೇಳ್ತು. ಹಾಗೆ ಕಥೆನ ಶುರು ಮಾಡ್ತು. ಒಂದಾನೊಂದು ಕಾಲದಲ್ಲಿ ರಾಂಪುರ ಅನ್ನೋ ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಲಿ ಒಂದು ರಾಮನ ದೇವಸ್ಥಾನ ಇತ್ತು. ಅದು ಅಂತಿಂತ ದೇವಸ್ಥಾನವಲ್ಲ ಮಕ್ಕಳ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಅಲ್ಲಿ ಹಿಂದೊಮ್ಮೆ ಬಂದಿದ್ದ ಅಂತ ಜನ ಹೇಳ್ತಿದ್ರು. ಹೀಗಾಗಿ ಅಲ್ಲಿ ಎಲ್ಲಾ ಊರುಗಳಿಂದ ಭಕ್ತರು ಬಂದು ಪೂಜೆ ಸಲ್ಲಿಸ್ತಾ ಇದ್ರು. ಆ ಊರಲ್ಲಿ ಜಗದೀಶ ಅನ್ನೋನಿದ್ದ. ಆತ ದೇವಸ್ಥಾನದ ಹೊರ ಭಾಗದಲ್ಲಿ ಹಣ್ಣುಕಾಯಿಯ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಿದ್ದ. ಆತನೊಬ್ಬನದ್ದೇ ಅಂಗಡಿ ಇದ್ದಿದ್ರಿಂದ ಒಳ್ಳೆ ವ್ಯಾಪಾರ ಆಗ್ತಿತ್ತು. ಆದ್ರೆ ಮಕ್ಕಳ, ಜಗದೀಶ ಅನಾಥನಾಗಿದ್ದ. ಆತನಿಗೆ ತನ್ನವರು ಅಂತ ಯಾರೂ ಇರಲಿಲ್ಲ. ಹೀಗಾಗಿ ಆತ ದುಡಿದ ದುಡ್ಡನ್ನೆಲ್ಲ ಅನಾಥ ಮಕ್ಕಳಿಗೆ ದಾನ ಮಾಡ್ತಿದ್ದ. ಆತ ಅಂದ್ರೆ ಎಲ್ಲಾರ್ಗೂ ತುಂಬಾನೇ ಅಚ್ಚುಮೆಚ್ಚು. ಮಕ್ಕಳ, ಆತ ದೈತ್ಯ ದೇಹವನ್ನ ಹೊಂದಿದ್ದ. ಎದುರಿಗೆ 4 ಜನ ಬಂದ್ರೂ ಹೊಡೆದು ಉರುಳಿಸೋ ತಾಕತ್ತು ಆತನಲ್ಲಿತ್ತು. ಅಲ್ಲದೆ ಆತ ದಿನಾಲೂ ಗರಡಿ ಮನೆಯಲ್ಲಿ ಅಭ್ಯಾಸ ಮಾಡಿ ದೇಹವನ್ನ ಕಬ್ಬಿಣದಂತೆ ಮಾಡಿಕೊಂಡಿದ್ದ. ಹೀಗಿರುವಾಗ ಒಮ್ಮೆ ರಾಮನವಮಿ ಬಂತು. ಅದಕ್ಕಾಗಿನೇ ಆ ರಾಜ್ಯದ ರಾಜ ರಾಂಪುರದ ದೇಗುಲಕ್ಕೆ ಪೂಜೆ ಸಲ್ಲಿಸೋಕೆ ಅಂತ ಬರ್ತಾ ಇರೋ ಸುದ್ದಿ ಎಲ್ಲಾ ಕಡೆ ಹಬ್ತು. ಊರನ್ನ ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಯಿತು. ಈ ವಿಷಯ ಪಕ್ಕದ ರಾಜ್ಯದ ರಾಜನ ಕಿವಿಗೂ ಬಿತ್ತು. ಸಂಚಿನಿಂದ ಈ ರಾಜನನ್ನ ಮುಗಿಸೋಕೆ ಇದೇ ಸರಿಯಾದ ಸಮಯ ಅಂತ ನಿರ್ಧಾರ ಮಾಡಿದ. ಅದಕ್ಕಾಗಿನೇ 4 ಸೈನಿಕರನ್ನ ನೇಮಿಸಿದ. ರಾಜನನ್ನ ಕೊಂದು ಹಾಕಿ ಅಂತ ಆದೇಶ ಮಾಡಿದ. ರಾಮನವಮಿ ದಿನ ರಾಜನ ರಥ ಬಂತು. ಪೂಜೆಯನ್ನ ಸಲ್ಲಿಸಿದ ರಾಜ ಹೊರಬಂದಾಗ ಮಾರು ವೇಷದಲ್ಲಿದ್ದ ಶತ್ರು ರಾಜ್ಯದವರು ಆತನ ಮೇಲೆ ಮುಗಿಬಿದ್ರು. ರಾಜ ಒಂದು ಕ್ಷಣ ಹೌಹಾರ್ ಹೋದ. ಆಗ ಅಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಜಗದೀಶ ರಾಜನ ಸಹಾಯಕ್ಕೆ ಬಂದ. 4 ಶತ್ರುಗಳ ವಿರುದ್ಧ ಹೋರಾಡಿ ಅವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕ್ತ. ಆದ್ರೆ ಮಕ್ಕಳ, ಜಗದೀಶಂಗೂ ಸಾಕಷ್ಟು ಗಾಯ ಆಯ್ತು. ಅಂತೂ ರಾಜ ಬಚಾವಾಗಿದ್ದ. ಮಕ್ಕಳ, ಜಗದೀಶನ ಧೈರ್ಯ ಸಾಹಸ ಕಂಡು ರಾಜ ಮೆಚ್ಚಿಕೊಂಡ. ಅರಮನೆಗೆ ಕರ್ಕೊಂಡು ಹೋಗಿ ರಾಜ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸ್ದ. ಆತ ಗುಣಮುಖನಾದ ಮೇಲೆ ಪರಿಚಯ ಮಾಡಿಕೊಂಡ. ಅನಾಥನೆಂದು ತಿಳಿದ ಮೇಲೆ ಇಲ್ಲಿಯೇ ಇದ್ದು ತನ್ನ ಅಂಗರಕ್ಷಕನಾಗಿ ಕೆಲಸ ಮಾಡು ಅಂತ ಹೇಳ್ದ. ಜಗದೀಶನು ಇದಕ್ಕೊಪ್ಕೊಂಡ. ಅದಾದ ಮೇಲೆ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡೋಕ್ ಶುರು ಮಾಡ್ದ. ರಾಜ ಮತ್ತು ರಾಜ್ಯ ಅಂದ್ರೆ ಜೀವ ಬೇಕಾದರೂ ಕೊಡೋವಷ್ಟು ಶ್ರದ್ಧೆ ಆತನಲ್ಲಿತ್ತು. ಹೀಗಿರುವಾಗ ಒಂದು ದಿನ ಆ ರಾಜ್ಯದಲ್ಲಿ ರಾಕ್ಷಸನ ಕಾಟ ಶುರುವಾಗಿದೆ ಅನ್ನೋ ಸುದ್ದಿ ಕೇಳಬಂತು. ರಾಜ್ಯದ ಜನರೆಲ್ಲ ರಾಜನ ಬಳಿ ಬಂದು, ನಮಗೆ ದಿನಾಲೂ ಒಬ್ಬ ರಾಕ್ಷಸ ಬಂದು ಕಾಟ ಕೊಡ್ತಾನೆ, ದನ ಕರುಗಳನ್ನ ಹೊತ್ತೊಯ್ತಾನೆ ಅಂತ ದೂರನ್ ಕೊಟ್ರು. ರಾಜ ಇದನ್ನ ಕೇಳಿ ಚಿಂತಾಕ್ರಾಂತನಾದ. ಆದ್ರೆ ಜಗದೀಶ ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ದ. ರಾಕ್ಷಸ ಅಂದ್ರೆ ತುಂಬಾನೇ ಶಕ್ತಿ ಇರತ್ತೆ, ಬೇಡ ಅಂತ ರಾಜ ಹೇಳಿದ್ರು ಕೂಡ ಆತ ಮಾತನ್ನೇ ಕೇಳಿಲ್ಲ. ರಾಜ್ಯದಲ್ಲಿ ಬಂದಿರೋ ರಾಕ್ಷಸನನ್ನ ಹುಡ್ಕೊಂಡು ಹೊರಟೇ ಬಿಟ್ಟ. ದಿನ ರಾತ್ರಿ ರಾಕ್ಷಸನಿಗಾಗಿ ಕಾಯ್ತಾ ಕುಳಿತ. ಮಧ್ಯರಾತ್ರಿಯ ವೇಳೆ ಒಬ್ಬ ಭಯಾನಕ ರೂಪದ ರಾಕ್ಷಸನೂ ಬಂದ. ಆತ ಬರ್ತಾ ಇದ್ದ ಹಾಗೆ ಜಗದೀಶ ನಿಲ್ಲು ಅಲ್ಲಿ ಅಂತ ಗಟ್ಟಿಯಾಗಿ ಕೂಗ್ದ. ಇದನ್ನ ಕಂಡು ರಾಕ್ಷಸನಿಗೆ ನಗು ಬಂತು. ಒಬ್ಬ ಸಾಮಾನ್ಯ ಮನುಷ್ಯ ನನ್ನನ್ನ ತಡೀತಿದ್ದಾನೆ ಅಂತ ಕೋಪನೂ ಬಂತು.
ನಂತರ ಅವರಿಬ್ಬರ ಮಧ್ಯೆ ಭಾರಿ ಕಾಳಗ ನಡೆಯಿತು. ಆದ್ರೆ ಯುದ್ಧ ಕಲೆಗಳಲ್ಲಿ ಸಂಪೂರ್ಣವಾಗಿ ಪಳಗಿದ್ದ ಜಗದೀಶ ಒಂದರ ಹಿಂದೆ ಒಂದರಂತೆ ಬಾಣಗಳನ್ನ ಬಿಡೋಕೆ ಶುರು ಮಾಡ್ದ. ಅನಿರೀಕ್ಷಿತವಾದ ದಾಳಿಗೆ ರಾಕ್ಷಸ ಕಂಗಾಲಾಗ್ಬಿಟ್ಟ. ಸ್ವಲ್ಪ ಹೊತ್ತಿನಲ್ಲಿ ರಾಕ್ಷಸ ಸತ್ತೋದ ಮಕ್ಕಳ. ಬೆಳಗ್ಗೆ ಎದ್ದ ರಾಜ ಏನಾಯ್ತು ಅಂತ ನೋಡೋಕ್ ಬಂದಾಗ ಸತ್ತ ರಾಕ್ಷಸನನ್ನ ಕಂಡ. ತನ್ನ ಜೀವವನ್ನ ಲೆಕ್ಕಿಸದೆ ರಾಜ್ಯ ಮತ್ತು ರಾಜ್ಯದ ಜನರಿಗೆ ಒಳ್ಳೆಯದನ್ನ ಮಾಡೋಕ್ ಮುಂದಾದ ಜಗದೀಶನನ್ನ ಕಂಡು ಅಪಾರ ಅಭಿಮಾನ ಬಂತು. ಅಲ್ಲಿಯೇ ಆತ ಇಂದಿನಿಂದ ನೀನು ನಮ್ಮ ಸೇನಾಧಿಪತಿ ಅಂತ ಘೋಷಿಸ್ಬಿಟ್ಟ. ಮಕ್ಕಳ, ರಾಜ ಸೇನಾಧಿಪತಿಯನ್ನಷ್ಟೇ ಮಾಡದೆ ಆತನಿಗೆ ಜೀವನ ಸಾಗಿಸೋಕೆ ಒಂದಷ್ಟು ಜಮೀನು ಹಾಗೆ ಮನೇನೂ ಕೊಟ್ಟ. ಅಷ್ಟು ಅಲ್ಲದೆ ಅನಾಥನಾಗಿದ್ದ ಜಗದೀಶನಿಗೆ ಒಬ್ಬಳು ಸುಂದರಿ ಹುಡುಗಿಯನ್ನ ಕೊಟ್ಟು ಮದುವೆನೂ ಮಾಡಿಸ್ತ. ಹೀಗೆ ಹಲವು ವರ್ಷಗಳು ಕಳೆಯಿತು. ಜಗದೀಶ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಆಯಿತು. ಅದಕ್ಕೆ ಸೀತಾ ಅಂತ ನಾಮಕರಣ ಮಾಡಿದ್ರು. ಆ ಮಗುವನ್ನ ದಂಪತಿಗಳು ತುಂಬಾನೇ ಪ್ರೀತಿಸ್ತಿದ್ರು. ಇದಾದ ಕೆಲ ದಿನಗಳ ಬಳಿಕ ಪಕ್ಕದ ರಾಜ್ಯದಿಂದ ಒಬ್ಬ ಯುದ್ಧಕಲಾ ನಿಪುಣ ಈ ರಾಜ್ಯಕ್ಕೆ ಬಂದ. ಆತ ರಾಜನಲ್ಲಿಗೆ ಬಂದು, ನನ್ನ ಜೊತೆಗೆ ಕಾದಾಡುವ ವೀರ ನಿಮ್ಮಲ್ಲಿದ್ರೆ ಕರೆಸಿ. ಒಂದು ವೇಳೆ ನಾನು ಸೋತ್ರೆ ನನ್ನ ಬಿರುದು ಬಾವಲಿಗಳನ್ನ ಕೊಟ್ಟು ಹೋಗ್ತೀನಿ. ನಾನು ಗೆದ್ರೆ ಅರ್ಧ ರಾಜ್ಯವನ್ನ ಕೊಡಬೇಕು ಅಂತ ಷರತ್ತು ಹಾಕ್ಬಿಟ್ಟ. ಆಯ್ತು ಅಂತ ಒಂದು ದಿನದ ಕಾಲಾವಕಾಶವನ್ನ ಕೇಳಿದ ರಾಜ ಜಗದೀಶನ ಬಳಿ ಬಂದು ಸವಾಲಿನ ಬಗ್ಗೆ ಹೇಳ್ದ. ರಾಕ್ಷಸನನ್ನ ಎದುರಿಸಿದ ಅಸಾಮಾನ್ಯ ವೀರ ಒಬ್ಬ ಮನುಷ್ಯನನ್ನ ಎದುರಿಸಲಾರನೆ ಅನ್ನೋ ವಿಶ್ವಾಸ ರಾಜನಲ್ಲಿತ್ತು. ಆದ್ರೆ ಅಲ್ಲಾಗಿದ್ದು ಬೇರೆನೆ. ಜಗದೀಶ ನಾನು ಆತನೊಂದಿಗೆ ಕಾದಾಡೋದಿಲ್ಲ ಅಂತ ಹೇಳ್ದ. ಬೇರೆಯವರನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟ. ರಾಜ ನಿನ್ನನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂದಾಗ ರಾಜೀನಾಮೆ ಕೊಟ್ಟು ತನ್ನ ಊರಾದ ರಾಂಪುರಕ್ಕೆ ಹೆಂಡತಿ ಮಕ್ಕಳೊಂದಿಗೆ ಹೋದ. ಇಷ್ಟು ಹೇಳಿದ ಬೇತಾಳ, ರಾಜ ವಿಕ್ರಮ, ಯಾಕೆ ಆತನೊಂದಿಗೆ ಕಾದಾಡೋದಿಲ್ಲ ಅಂತ ಹೇಳ್ದ? ರಾಕ್ಷಸನೊಂದಿಗೆ ಕಾದಾಡಿದವನಿಗೆ ಒಬ್ಬ ಸಾಮಾನ್ಯನ ಜೊತೆ ಕಾದಾಡೋದು ದೊಡ್ಡ ವಿಚಾರವಾಗಿರಲಿಲ್ಲ. ಅದರಲ್ಲೂ ರಾಜ್ಯದ ವಿಚಾರದಲ್ಲಿ ಆತ ಮಾಡಿದ್ದು ತಪ್ಪಲ್ಲವೇ ಅಂತ ಕೇಳ್ತು. ಆಗ ವಿಕ್ರಮ ಏನು ಉತ್ತರ ಕೊಟ್ಟ ಗೊತ್ತಾ ಮಕ್ಕಳ? ಅನಾಥನಾಗಿದ್ದ ಜಗದೀಶನಿಗೆ ಹೆಂಡತಿ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ಲು. ಜೊತೆಗೆ ಮಗಳು ಬಂದ್ಮೇಲಂತೂ ಆತನ ಜೀವನದಲ್ಲಿ ಕುಟುಂಬ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಿತ್ತು. ರಾಕ್ಷಸ ಬಂದಾಗ ಆತ ಒಬ್ಬಂಟಿಯಾಗಿದ್ದ. ಆದ್ರೆ ಈಗ ಆತನನ್ನ ನಂಬ್ಕೊಂಡು 2 ಜೀವ ಇತ್ತು. ಅದಕ್ಕಾಗಿನೇ ಜಗದೀಶ ಕಾದಾಡೋಕೆ ನಿರಾಕರಣೆ ಮಾಡ್ದ ಅಂತ ಹೇಳ್ದ. ಆ ಉತ್ತರ ಸರಿಯಾಗಿದೆ ಅಂತ ಬೇತಾಳ ಹೇಳ್ತು. ಹಾಗೆ ನೀನು ಮೌನವನ್ನ ಮುರಿದದ್ದಕ್ಕಾಗಿ ನಾನು ಮತ್ತೆ ನೇತಾಡೋಕ್ ಹೋಗ್ತೀನಿ ಅಂತ ಹೇಳಿ ಹಾರು ಹೋಯ್ತು. ನೋಡಿದ್ರಲ್ಲ ಮಕ್ಕಳ, ಕುಟುಂಬ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಹಾಗೆ ಒಂದು ಕುಟುಂಬದಲ್ಲಿ ನಾವು ಆಧಾರ ಸ್ತಂಭವಾಗಿದ್ದಾಗ ಅವರ ಸುರಕ್ಷತೆಗೆ ಒತ್ತು ನೀಡಬೇಕು. ನಮ್ಮನ್ನ ನಂಬಿದವರ ಜೊತೆಗೆ ಪ್ರೀತಿಯಿಂದ ಇರಬೇಕು. ನೋಡಿದ್ರಾ ಎಷ್ಟು ಜಾಣತನದಿಂದ ವಿಕ್ರಮ ಬೇತಾಳಕ್ಕೆ ಉತ್ತರ ಕೊಟ್ಟ ಅನ್ನೋದನ್ನ? ಈಗ ನಾವೆಲ್ಲ ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಾನವ ಹಕ್ಕುಗಳ ದಿನದ ಬಗ್ಗೆಯೂ ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ. ಹೇಯ್, ನಿನ್ನೆ ಟಿವಿ ನೋಡಿದ್ಯಾ? ಒಂದ್ ಕಡೆ ಬಾಲ್ಯ ವಿವಾಹ ಮಾಡ್ತಾ ಇದ್ರಂತೆ. ಆದ್ರೆ ಪಾಪ ಹುಡುಗಿಗೆ ಇಷ್ಟಾನೇ ಇರ್ಲಿಲ್ವಂತೆ. ಮಾನವ ಹಕ್ಕು ಸಂಘಟನೆಗಳು ಬಂದು ಆ ಮದುವೆಯನ್ನ ನಿಲ್ಸಿ ಅಪ್ಪ ಅಮ್ಮನ ಮೇಲೆ ಕೇಸ್ ಹಾಕಿದಾರಂತೆ ಕಣೆ. ಸರಿಯಾಗೆ ಮಾಡಿದಾರೆ ಬಿಡು. ಈಗಂತೂ ಮಾನವ ಹಕ್ಕುಗಳಿಗೆ ಚ್ಯುತಿ ಮಾಡಿದ್ರೆ ಒದ್ದು ಒಳಗ್ ಹಾಕ್ತಾರೆ. ತುಂಬಾನೇ ಸ್ಟ್ರಿಕ್ಟ್ ಮಾಡಿದ್ದಾರೆ ಹಕ್ಕುಗಳ ವಿಚಾರದಲ್ಲಿ, ಗೊತ್ತಾ ನಿಂಗೆ? ಹೌದು, ನಮ್ಮ ಹಕ್ಕುಗಳು ಅಂದ್ರೆ ಯಾವ್ದೆಲ್ಲ ಇರುತ್ತೆ? ಕೇಳಿಲ್ಲಿ, ನಮ್ಮ ಭಾರತದಲ್ಲಿ 6 ಪ್ರಮುಖ ಹಕ್ಕುಗಳನ್ನ ನೀಡಲಾಗಿದೆ. ಅವುಗಳು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ದನಿ ಎತ್ತುವ ಹಕ್ಕು, ಧರ್ಮ ಪಾಲನೆಯ ಹಕ್ಕು, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು, ನ್ಯಾಯವನ್ನ ಪಡೆಯೋ ಹಕ್ಕು. ಇದರಲ್ಲಿ ನಮಗೆ ಅನ್ಯಾಯವಾದ್ರೆ ನಾವು ಹಕ್ಕಿನ ರಕ್ಷಣೆಗಾಗಿ ಹೋರಾಡಬಹುದು ಕಣೋ. ಯಾವ ತರ ಅನ್ಯಾಯವಾಗುತ್ತೆ ಅಂತ ಸ್ವಲ್ಪ ಬಿಡಿಸೇಳ. ಈಗ ಒಬ್ಬ ಮನುಷ್ಯನನ್ನ ಯಾವ್ದಾದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ, ಧರ್ಮ, ಊರು, ಕೆಲಸ ಈ ಆಧಾರದ ಮೇಲೆ ಪ್ರವೇಶ ನಿರಾಕರಣೆ ಮಾಡಿದ್ರೆ ಅಥವಾ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೋವನ್ನ ಉಂಟು ಮಾಡಿದ್ರೆ ಅದು ಶೋಷಣೆಯಾಗತ್ತೆ. ಹಾಗೆ ಹಕ್ಕಿನ ಹತ್ಯೆಯೂ ಆಗತ್ತೆ. ಅದನ್ನ ಅಪರಾಧ ಅಂತ ಪರಿಗಣಿಸಲಾಗತ್ತೆ. ಓಹೋ, ಹಾಗಾದ್ರೆ ಶೋಷಣೆ ವಿರುದ್ಧ ಅಂದ್ರೆ ಏನಿಲ್ಲ? ಬಾಲಕಾರ್ಮಿಕರು, ಗುಲಾಮಗಿರಿ ಪದ್ಧತಿ, ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ಹಲ್ಲೆ ಮಾಡೋದು, ಮಕ್ಕಳನ್ನ ಹಿಂಸಿಸೋದು, ಹೀಗೆ ಶೋಷಣೆಯಾದ್ರೆ ಅದನ್ನ ಕಾನೂನಿನ ಗಮನಕ್ಕೆ ತಂದ್ರೆ ಶೋಷಣೆ ಮಾಡಿದವರು ಜೈಲ್ ಸೇರ್ಕೊಂತಾರೆ.
ಅಬ್ಬಾ, ಹಂಗೆ ಧರ್ಮ ಪಾಲನೆ ಹಕ್ಕು ಅಂದ್ರೆ ನಮಗೆ ಯಾವುದೇ ಧರ್ಮವನ್ನ ಅನುಸರಿಸುವ ಹಕ್ಕಿದೆ ಅನ್ನೋದು ತಾನೇ? ಎಕ್ಸಾಕ್ಟ್ಲಿ. ಯಾರು ಕೂಡ ನೀನ್ ಯಾಕೆ ಆ ಧರ್ಮದಲ್ಲಿದ್ದೀಯಾ, ನಮ್ ಧರ್ಮವನ್ನ ಅನುಸರಿಸುವಂತ ಒತ್ತಾಯ ಮಾಡೋ ಹಾಗಿಲ್ಲ. ಹಾಗೆ ಶಿಕ್ಷಣದ ಹಕ್ಕಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಪಡೆಯೋದ್ರ ಬಗ್ಗೆನೇ ಇರೋದು. ಅಪ್ಪ ಅಮ್ಮ ಸ್ಕೂಲನ್ನ ಬಿಡಿಸಿ ಮನೆ ಕೆಲ್ಸಕ್ಕೆ ಹಚ್ಚೋದು ಇದನ್ನೆಲ್ಲ ಮಾಡದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು. ಹೌದು, ಮತ್ತೆ ಶಿಕ್ಷಣವೇ ಶಕ್ತಿ ಅನ್ನೋದು ಸುಮ್ನೆನಾ? ಹೌದು, ಮನುಷ್ಯನಿಗೆ ಒಂದಿಷ್ಟು ಹಕ್ಕುಗಳು ಬೇಕೇ ಬೇಕು ಅಂತ ಮೊದಲು ಯಾರಿಗನ್ಸಿದ್ದು? ಏನು ಈ ಮಾನವ ಹಕ್ಕುಗಳ ಹಿನ್ನೆಲೆ? ಜಾಗತಿಕ ಯುದ್ಧಗಳು ನಡೆದ್ವಲ್ಲ, ಆಗ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದ್ವು. ಅದಾದ್ಮೇಲೆ ಜಗತ್ತಿನ ತುಂಬೆಲ್ಲ ಅಶಾಂತಿಯೇ ನೆಲೆಸಿತ್ತು. ಈ ಪರಿಸ್ಥಿತಿ ಎಲ್ಲಾ ದೇಶಗಳಲ್ಲೂ ಒಂದೇ ತರ ಇತ್ತು ಅಂದ್ರೂ ತಪ್ಪಿಲ್ಲ. ಮನುಷ್ಯನಿಗೆ ಬದುಕೋಕೆ ಸಾಮಾಜಿಕ ವಾತಾವರಣ ಸರಿ ಇಲ್ಲದೆ ಕಷ್ಟಕ್ಕೆ ಬಂದಾಗ ಹಕ್ಕುಗಳ ಬಗ್ಗೆ ಚರ್ಚೆಗಳಾದವು. ಹಕ್ಕಿನ ಸಂರಕ್ಷಣೆಗಾಗಿ ಕಾನೂನನ್ನ ಜಾರಿ ಮಾಡಲಾಯಿತು. ಹಾಗೆ ಪ್ರತಿ ವರ್ಷ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವನ್ನು ಆಚರಿಸ್ತಾರೆ. ಈ ಮೂಲಕ ನಮ್ಮ ಹಕ್ಕನ್ನ ನೆನಪಿಸೋ ಪ್ರಯತ್ನ ಮಾಡ್ತಾರೆ ಗೊತ್ತಾ. ಇದನ್ನ ಯುನೈಟೆಡ್ ನೇಷನ್ಸ್ 1948ರಿಂದ ಈ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದೆ. ವಾವ್, ಈ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೇ, ಆಗ್ಲೇ ಸ್ವಾತಂತ್ರ್ಯದ ಹಕ್ಕು ಅನ್ನಲ್ಲ, ಅದ್ರಲ್ಲಿ ಕೂಡ ಸಾಕಷ್ಟು ತತ್ವಗಳಿವೆ. ವಾಕ್ ಸ್ವಾತಂತ್ರ್ಯ ಅನ್ನೋದು ನಿಂಗೆ ಚೆನ್ನಾಗಿ ಗೊತ್ತಿರಬೇಕು. ನಮ್ಮ ಮಾತು ಅಥವಾ ಭಾವನೆಗಳನ್ನ ವ್ಯಕ್ತಪಡಿಸೋದು. ಜೊತೆಗೆ ಯಾವುದೇ ಆಯುಧಗಳು ಇಲ್ಲದೆ ಜನ ಒಂದ್ ಕಡೆ ಸೇರಬಹುದು. ಅದರ ಜೊತೆ ಯಾವ ವ್ಯಕ್ತಿ ಕೂಡ ತನ್ನ ಸ್ವಂತ ಕಂಪನಿ ಅಥವಾ ಸಂಘಟನೆಯನ್ನ ಸ್ಥಾಪಿಸಬಹುದು. ಭಾರತೀಯ ಪ್ರಜೆ ಭಾರತದ ಯಾವುದೇ ಊರಿನಲ್ಲಿ ವಾಸ ಮಾಡಬಹುದು. ಹಾಗೆ ತನಗೆ ಇಷ್ಟ ಬಂದ ವ್ಯಾಪಾರ ಉದ್ಯೋಗವನ್ನು ಮಾಡಬಹುದು. ಅಂತೂ ನಮ್ಮ ಹಕ್ಕುಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೇಕು. ಹಾಗೆ ಬೇರೆಯವರ ಹಕ್ಕಿ ಕೂಡ ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋ. ಹೂ ಕಣೋ, ಅಷ್ಟೇ. ಸರಿ, ನಾನು ಆಟ ಆಡೋಕ್ ಹೋಗ್ಬೇಕು. ಬಾಯ್. ಜೋಪಾನ ಕಣೆ, ಬಾಯ್. ವಿಕ್ರಮ ಬೇತಾಳ ಕಥೆಯನ್ನ ನೋಡಿದ್ರೆ, ಜೊತೆಗೆ ನಮ್ಮ ಹಕ್ಕುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.